ಈ ರೋಡು ಬೆಂಗಳೂರಿನ ಇನ್ನೊಂದು ರೆಡ್ ಲೈಟ್ ಏರಿಯಾ. ಇಲ್ಲಿ ದಂಧೆ ರಾಜಾರಶವಾಗಿ ನಡೆಯುತ್ತೆ ಗುರು. ನಾನು ನಿಮ್ಮನ್ನೆಲ್ಲ ಈಗ ಬೆಂಗಳೂರಿನಲ್ಲಿರುವಂತಹ 2ನೇ ರೆಡ್ ಲೈಟ್ ಏರಿಯಾಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಮೇಡಳ್ಳಿ ಬ್ರಿಡ್ಜ್ ಕೆಳಗೆ ಬಂದ್ರೆ ಗುರು, ನೀವು ರಾತ್ರಿ 8 ಗಂಟೆ ಮೇಲೆ ಆಯ್ತು ಅಂದ್ರೆ ಇಲ್ಲೆಲ್ಲ ಇರ್ತಾರೆ ಗುರು. ಇಲ್ಲಿ ಸ್ತ್ರೀಲಿಂಗನೂ ಇಲ್ಲ, ಪುಲ್ಲಿಂಗನೂ ಇಲ್ಲ, ಬರೀ ನಪುಂಸಕಲಿಂಗ ಅಂದ್ರೆ ಟ್ರಾನ್ಸ್ಜೆಂಡರ್ಗಳು ಮಾತ್ರ ಸಿಗ್ತಾರೆ ನಿಮಗೆ. ಟ್ರಾನ್ಸ್ಜೆಂಡರ್ಗಳಿಗೂ ಇಷ್ಟೊಂದು ಬೇಡಿಕೆ ಇದೆ ಅಂತ ಗೊತ್ತಿರಲಿಲ್ಲ ಗುರು. ಸೊ ಇಲ್ಲಿ ಆ ಪರಿಸ್ಥಿತಿ ನೋಡಿ, ಇಲ್ಲಿ ಬಂದ್ರೆ ಸ್ಟಾರ್ಟ್ ಆಯ್ತು. ಇಲ್ಲಿಂದಾನೇ ಸ್ಟಾರ್ಟ್ ಆಯ್ತು ಗುರು. ಇಲ್ಲೊಂದು ಪೀಸ್ ನಿಂತಿದೆ, ಅಲ್ಲೊಬ್ರು ತರಿಸ್ತಾ ಇದ್ದಾರೆ, ಬೇಜಾನ್ ಜನ ಸಿಗ್ತಾರೆ ಗುರು. ಬಟ್ ಎಲ್ಲ ಟ್ರಾನ್ಸ್ಜೆಂಡರ್ಗಳೇ. ಇಲ್ಲಿ ನೋಡಿ, ಇಲ್ಲೊಂದು ಗುಂಪಿದೆ, ಇಲ್ಲೊಂದು ಗುಂಪಿದೆ. ಇವ್ರನ್ನೂ ಕೂಡ ಕರ್ಕೊಂಡು ಹೋಗೋರಂತ ನನ್ನ ಮಕ್ಕಳು ಎಂಥ ನನ್ನ ಮಕ್ಕಳು ಅಂತ ನಮಗಂತೂ ಗೊತ್ತಿಲ್ಲ ಗುರು. ಹುಡುಗಿರು ಕೂಡ ಇವ್ರ ತರ ಮೇಕಪ್ ಮಾಡಕ್ಕಾಗಲ್ಲ ಗುರು. ಆ ರೀತಿ ಮೇಕಪ್ ಮಾಡ್ಕೊಂಡು ನಿಂತಿರ್ತಾರೆ. ಹುಡುಗಿನ ಅಥವಾ ಇವ್ರನ ಅಂತ ಕನ್ಫ್ಯೂಸ್ ಆಗ್ಬೇಕು. ಎಲ್ಲಾ ಟ್ರಾನ್ಸ್ಜೆಂಡರ್ಗಳು ಗುರು. ನೋಡಿ ಹೆಂಗ್ ಮಾತಾಡ್ಸ್ತಾ ಇದಾರೆ. ಯಪ್ಪ ಅಪ್ಪ ಅಪ್ಪ, ಇಂಥವ್ರನ್ನು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಇನ್ನೆಷ್ಟು ಬರ್ಗೇಟಿರ್ಬೇಕು ನನ್ನ ಮಕ್ಕಳು ಅಂತ ನನಗೆ ಗೊತ್ತಿಲ್ಲ ಗುರು. ಇಲ್ಲೆಲ್ಲ ನಿಂತಿರೋರೆಲ್ಲ ಅವರೇ ಗುರು. ಏನಿಲ್ಲ ಅಂದ್ರು ಮೇಡಳ್ಳಿ ಬ್ರಿಡ್ಜ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು 30-40 ಜನ ನಿಂತಿರ್ತಾರೆ ಗುರು. ಎಲ್ಲ ಅದೇ ವ್ಯವಹಾರ ಮಾಡೋರಂತವ್ರು. ನೈಟ್ 10 ಗಂಟೆ 11 ಗಂಟೆ ಮೇಲೆ ಆಯ್ತು ಅಂತಂದ್ರೆ ಬರಕ್ಕೆ ಹೆದರಿಕೆ ಆಗತ್ತೆ ಗುರು. ಇವರುಗಳಿಗೆ ಏನು ಅಂದು ಪ್ರಯೋಜನ ಇಲ್ಲ ಗುರು. ಅಂತವ್ರನ್ನು ಕೇಳ್ಕೊಂಡು ಹೋಗ್ತಾರಲ್ಲ, ಕುಲ್ಗೇಟ್ ನನ್ನ ಮಕ್ಳು, ಕಚಡ ನನ್ನ ಮಕ್ಳು, ಕಚ್ಚರಕ್ ನನ್ನ ಮಕ್ಳು, ಅಂತವ್ರಿಗೆ ಬೈಬೇಕು. ಎಲ್ಲ ಕಿತ್ತೋದ್ ನನ್ನ ಮಕ್ಳು, ಎಲ್ಲ ಊರ್ನ ಹಾಳು ಮಾಡ್ಬಿಟ್ಟು ಬಂದಿರೋರು. ಅಲ್ಲಿ ಇದ್ದಿದ್ದವರೆಲ್ಲ ನಾರ್ತ್ ಇಂಡಿಯಾದವರು ಅಥವಾ ಕೇರಳದವರು. ಏನ್ ಬರ್ಗೆಟ್ ಬಿಟ್ಟವ್ರೆ ಅಂದ್ರೆ ನನ್ನ ಮಕ್ಳು ಟ್ರಾನ್ಸ್ಜೆಂಡರ್ಗಳನ್ನ ಬಿಡ್ತಾ ಇಲ್ವಲ್ಲ ಗುರು. ಯಪ್ಪ ಕಾಲಿ ಅಲ್ಲಿಗೆ ಬಂತು. ಛೇ 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 ಛೇ. ಮೆಜೆಸ್ಟಿಕ್ ಬಿಟ್ರೆ ಸೆಕೆಂಡ್ ರೆಡ್ ಲೈಟ್ ಏರಿಯಾ ನಮ್ಮ ಬೆಂಗಳೂರಲ್ಲಿ ನಾನ್ ನೋಡಿದ್ದು ಮೇಡಳ್ಳಿ ಬ್ರಿಡ್ಜ್ ಕೆಳಗೆ ಗುರು. ಇನ್ನೊಂದು ವಿಚಾರ ತಿಳಿಸ್ಲೇಬೇಕು ಗುರು. ಇಲ್ಲಿ ನಿಂತ್ಕೊಳ್ಳೋರು ಯಾರು ಕೂಡ ಪಬ್ಲಿಕ್ಕಿಗೆ ಇದುವರೆಗೂ ತೊಂದರೆ ಅಂತೂ ಮಾಡಿಲ್ಲ. ನಾನಂತೂ ತೊಂದರೆ ಮಾಡಿರೋದು ನೋಡಿಲ್ಲ. ಬಟ್ ಇದೊಂದು ದಂಧೆ ಗುರು. ಇದಕ್ಕೆ ಯಾರು ಕೂಡ ಸಪೋರ್ಟ್ ಮಾಡಬಾರ್ದು. ರೆಡ್ ಲೈಟ್ ಏರಿಯಾ ಅಭಿಮಾನಿಗಳು ಯಾರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬೇಡಿ, ಅಡ್ರೆಸ್ ಪೂರ್ತಿ ಹೇಳಿ ಅಂತ. ದಯಮಾಡಿ ಇದು ಪ್ಲೇಸ್ ಅಥವಾ ಹೋಟ್ಲಲ್ಲ ಅಡ್ರೆಸ್ ಕೊಡಕ್ ನಿಮ್ಗೆ